ನೀನೇ ಒಂದ್ ಚಿನ್ನ, ನಿನ್ ಕೊಳ್ಗೂ ಒಂದ್ ಚಿನ್ನ ಬೇಕಾ? ಅಂತೂ ಈ ಕಾಸಿ ಸರ ನಿನ್ ಕೊಳ್ಳಿಗೆ ಚೆನ್ನಾಗ್ ಕಾಣಿಸ್ತದೆ ಚಿನ್ನ. ಹೋಗಿಪ್ಪ, 2 ವರ್ಷದಿಂದ ನೀವ್ ಇದನ್ನೇ ಹೇಳ್ತಾ ಇದ್ದೀರಾ. ನೋಡು ಚಿನ್ನ, ಈ ಕಿತಾ ಮಾತ್ರ ಗ್ಯಾರಂಟಿ ನನ್ನ ಹೆಣ್ಮಕ್ಳನ್ನ ಮದುವೆ ಮಾಡಿ ಸಾಗಾಕಿ ನಿನ್ನ ರಾಜಾರಸಾಗಿ ಮದುವೆ ಮಾಡ್ಕೊಂಡ್ಬಿಟ್ಟು ಸಿಂಗಾಪುರ್ಗೋ, ಹಾಂಗ್ಕಾಂಗೋ, ಬ್ಯಾಂಕಾಕೋ, ಏರೋಪ್ಲೇನಲ್ಲಿ ಸೈ ಅಂತ ಹನಿಮೂನ್ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನಿನ್ ಬರ್ಲಾ? ಟಾಟಾ ಟಾಟಾ. ಏನ್ರಕ್ಕು ಚೆನ್ನಾಗಿ ಗಿಟ್ಟಿಸ್ಕೊಂಡ್ಯಾ? ಅಂದ್ರೆ ಅದಿಷ್ಟು ಚಾಕ್ಲೇಟ್ ಕುದ್ರೆ ಓಡ್ತಾ ಇದೆ. ಜೈ ಜಗದೀಶು ಜಾಕಿ ಬಾಜಿ ಕಟ್ಟಕ್ 10 ಲಕ್ಷ ರೂಪಾಯಿ ಬೇಕು ಅಂತ ಕೇಳಿದ್ವಲ್ಲ, ಇಸ್ಕೊಂಡಿದ್ದೆ ತಾನೆ? ಏನು 10 ಲಕ್ಷ ರೂಪಾಯಿ? 10 ಲಕ್ಷ ರೂಪಾಯಿ ಇಸ್ಕೊಂಡು ನಿಮಗ್ ಕೊಡ್ಬೇಕಾ? ಯಾಕಮಣಿ ನಿನಗೆ ಕಮಿಷನ್ ಕೊಟ್ಟು ಇಲ್ಲಿ ಕರ್ಕೊಂಡು ಬಂದ ಅವನ ಹತ್ರ ಬಿಟ್ಟಿದ್ದೆ ಅದಕ್ಕಲ್ವಾ? ನೋಡು, 2 ವರ್ಷದಿಂದ ಇದೇ ಕೆಲ್ಸ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರ ಹತ್ರ ಕಿತ್ತು ಕಿತ್ತು ಕೊಟ್ಟಿರೋ ಹಣಕ್ಕೆ ಲೆಕ್ಕನ ಇಲ್ದಂಗ್ ಹೋಗಿದೆ. ಇದೇ ಕೊನೆ. ಇನ್ನೊಂದ್ಸಲ ಈ ವ್ಯವಹಾರ ನನ್ನ ಹತ್ರ ಇಟ್ಕೋಬೇಡ. ತಮಾಷೆ ಮಾಡ್ತಾ ಇದ್ದಾಳೆ ಅಲ್ವಾ ಅಣ್ಣಯ್ಯ? ತಮಾಷೆ ನೀವ್ ಮಾಡ್ಬೇಡಿ, ಇನ್ಮೇಲೆ ಇಲ್ಲಿಗೆ ಬರ್ಬೇಡಿ. ಇದು ನನ್ನ ಮನೆ. ಅಮ್ಮಣ್ಣಿ ಹೆಂಗೈತೆ ಮೈಗೆ? ಓ ಒಳ್ಳೆ ಬ್ರಿಟಿಷ್ ತರ ನೈಸ್ ಆಗಿ ಒಳಗ್ ಬಂದ್ಬಿಟ್ಟು ಇಲ್ಲಿರೋದೆಲ್ಲ ನಂದೇ ಅಂತಿದ್ಯಲ್ಲ. ಲೋ ತಮ್ಮ, ಒಂದು 6 ತಿಂಗಳಿಂದ ಇವಳ ಮೇಲೆ ನನಗೆ ಯಾಕೋ ಅನುಮಾನ ಐತೆ ಕಣ್ಲಾ. ನೋಡ, ನಾವ್ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ನಮ್ ಕೆಲ್ಸನೆಲ್ಲ ಸಾಧನೆ ಮಾಡ್ಕೊಳಕ್ಕೆ. ನೀನೇನಾದ್ರೂ ಉಲ್ಟಾ ಪಿಲ್ಟಾ ತಿರುಗಿದ್ರೆ ನಿಮ್ ಕೈಲಿ ಏನು ಮಾಡಕ್ ಆಗೋದಿಲ್ಲ. ಮರ್ಯಾದಿಂದ ಹೇಳ್ತಾ ಇದೀನಿ, ಜಾಗ ಖಾಲಿ ಮಾಡಿ. ಇಲ್ದೆ ಹೋದ್ರೆ ಪೊಲೀಸ್ ಹಿಡ್ಕೊಟ್ಬಿಡ್ತೀನಿ. ಅಮ್ಮವ್ರೆ, ಬಣ್ಣನ ಹೊರಗಡೆ ಹೊಡೆದಾಯ್ತು, ಒಳ ಅಣ್ಣಯ್ಯ ಗಾಳಿನೇ ಬರ್ತಾ ಇಲ್ಲ. ಎಲ್ಲಿಂದ? ಇಲ್ಲಿ ಸತ್ತೋಗ್ಬಿಟ್ಟಿದ್ದಾಳೆ. ಸುಣ್ಣ ಹೊಡಿಯೋರ ಮೊನ್ನೆ ತಾನೇ ಹೊಡಿಸಿದೆ. ಏನ್ ಕೆಲಸ ಹೋಗ್ರೆ? ಅಲ್ಲ, ನಾವು ಕೊಲೆ ಮಾಡ್ಬಿಟ್ವಿ. ಕೊಲೆ ನೋಡ್ಬಿಟ್ವಿ ಸರ್, ಕಣ್ ಮುಂದೆ ಕೊಲೆ ನಡೀತು ಸರ್. ಕೊಲೆ ಮಾಡಿದ್ವಿ. ಸ್ವಲ್ಪ ಇನ್ಸ್ಪೆಕ್ಟ್ರೆ ಬನ್ನಿ ಇಲ್ಲಿ. ನಾನ್ ಬರಲ್ಲ, ಹಿಡ್ಕೊಳ್ಳೋರ್ನ. ಬರ್ರಿ ಇಲ್ಲಿ. ಏನು ಮಾಡಲ್ಲ ತಾನೆ. ನೋಡ್ರಿ, ಇವರಿಬ್ಬರಿಗೂ ತಲೆ ಕೆಟ್ಟಿದೆ. ಇವರಿಬ್ರು ನಮ್ಮ ಅಕ್ಕನ ಮಕ್ಕಳು. ಸುಮ್ನಿರು. ಇವರು ಒಂದ್ಸಲ ಮನೆಯಲ್ಲಿ ಟಿವಿ ನೋಡುವಾಗ ಟಿವಿನಲ್ಲಿ ಕೊಲೆ ಆಗಿದ್ದನ್ನ ನೋಡ್ಬಿಟ್ರು. ಬಾಯಿ ಮುಚ್ಕೊಂಡ್ ಸುಮ್ನಿರು. ಆಗ್ನಿಂದ ಇವ್ರ ತಲೆ ಉಲ್ಟಾ ಪಲ್ಟಾ ಆಗಿ ಕೆಟ್ಟೋಗಿದೆ. ಇದನ್ನ ತಡ್ಕೊಳಕ್ ಆಗದೆ ಕರ್ಕೊಂಡು ಹೋಗಿ ನಿಮ್ಯಾನ್ಸಿಗೆ ಸೇರಿಸ್ದೋ. ನಿಧಾನ. ಅಲ್ಲಿ ಡಾಕ್ಟರ್ ಇವ್ರಿಗೆ ಇಂಜೆಕ್ಷನ್ ಕೊಡಕ್ ಬಂದಾಗ ಇವರು ಅದನ್ನ ಕಿತ್ಕೊಂಡು ಡಾಕ್ಟರ್ಗೆ ಚುಚ್ಚಿ ಓಡ್ ಬಂದ್ಬಿಟ್ಟಿದ್ದಾರೆ. ಅಯ್ಯೋ, ಇಲ್ಲ ಡಾಕ್ಟರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನ್ ಡಾಕ್ಟರ್ ಇಲ್ಲ ಸರ್, ಸುಮ್ಮನೆ ಹುಚ್ಚ. ಕನ್ಫರ್ಮ್ ಮಾಡ್ಬಿಟ್ಟು. ಇಲ್ಲ ಸರ್, ಸರ್ ಸರ್ ಒಂದು ನಿಮಿಷ ಬನ್ನಿ. ಯಾಕೆ ನಾನ್ ಬರಲ್ಲ. ಸರ್ ಪ್ಲೀಸ್. ಸರ್, ಇಲ್ಲ, ನೀವು ಇನ್ಸ್ಪೆಕ್ಟ್ರೆ, ಬೇಕಾದ್ರೆ ಅವ್ರನ್ನ ಕೇಳ್ರಿ. ಇವ್ರು ಯಾರು? ಅಯ್ಯೋ, ಹುಚ್ಚಾಸ್ಪತ್ರೆ ಡಾಕ್ಟರ್. ಇವ್ರು ಯಾಕೆ ಇಲ್ಲಿ ಬಂದ್ರು? ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಕಮಾನ್ ಮೈ ಡಾರ್ಲಿಂಗ್, ಕಮಾನ್ ಮೈ ಚಿಲ್ಡ್ರನ್, ಕಮಾನ್. ಇದು ಪೊಲೀಸ್ ಸ್ಟೇಷನ್, ಮೆಂಟಲ್ ಹಾಸ್ಪಿಟ್ಲ್ ಅಲ್ಲ. ನಿಮ್ ಕೈ ಮುಗಿತೀನಿ, ಇಲ್ಲಿಂದ ಹೋಗ್ಬಿಡ್ರು. ಹುಚ್ಚ ಅಲ್ಲ ಸರ್. ಇನ್ಸ್ಪೆಕ್ಟರ್, ಬೇಗ ಕರ್ಕೊಂಡು ಹೋದ್ರೆ ಒಳ್ಳೇದಿಲ್ಲ, ತಲೆ ಮರ್ಸ್ಬಿಡ್ತೀನಿ. ಬೆಟರ್ ಸಾಯಂಕಾಲ ಬಂದು ನೀವು ಚೆಕಪ್ ಮಾಡಿಸ್ಕೊಳ್ಳಿ.
ನೀವಿಷ್ಟೊತ್ತು ಏನ್ ಹೇಳಿದ್ರು ನನಗೇನು ಅರ್ಥ ಆಗ್ಲಿಲ್ಲ. ನೀವ್ ಯಾವ್ದೇ ಮ್ಯಾಟರ್ ಹೇಳ್ಬೇಕಾದ್ರೂ ಕನಿಷ್ಠ ಪಕ್ಷ 3 ಸತಿನಾದ್ರೂ ಹೇಳ್ಬೇಕಾಗುತ್ತೆ. ಪ್ಲೀಸ್. ಅಯ್ಯೋ ಇನ್ನು 2 ಸಲ ನಾನು ನಿಮ್ಗೆ ಹೇಳ್ಬೇಕಾ? ಅಯ್ಯೋ ಅದೇ ನಿಮ್ಗೆ ದುಡ್ಡು ಕೊಟ್ಟಲ್ಲ ಫ್ಯಾಟ್ ಮ್ಯಾನ್. ಹೇಳ್ಬೇಡ ಸುಮ್ನಿರೋ. ಏನ್ ದೇಶ ಸೇವೆ ಮಾಡಿದ್ದೀವಿ 2 ಸತಿ ಹೇಳೋದಕ್ಕೆ. ಅಲ್ಲ ಡಾಕ್ಟ್ರೆ, ನಿಮ್ಗೆ ಏನು ಅರ್ಥ ಆಗ್ಲಿಲ್ವಾ? ಇಲ್ವಲ್ಲ. ಸ್ವಲ್ಪನೂ ಅರ್ಥ ಆಗ್ಲಿಲ್ವಾ? ಚೂರು ಪಾರುನು ಅರ್ಥ ಆಗ್ಲಿಲ್ವಾ? ಒಳ್ಳೇದಾಯ್ತು ಬಿಡಿ. ನಿಮ್ಗೆ ಅರ್ಥ ಆಗಿದ್ರೆ ನಿಮ್ಮನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ತಾರೆ. ಏನಂದ್ರೆ ಉರಿತಾ ಇದ್ದಿದ್ದ ಟಿಂಚು. ಗುರುತು ಪರಿಚಯ ಅಲ್ದಿರೋ ಸಿಟಿಲಿ ಗುರ್ತು ಪರಿಚಯ ಇಲ್ದಿರೋ ಸಿಟಿಲಿ ಹೀಗ್ ಮನ್ಸಕ್ ಬಂದಾಗೆ ಓಡಾಡ್ತಿರಲ್ಲ, ಏನಾದ್ರು ದಾರಿ ತಪ್ಪಿ ಕಳ್ದ್ ಹೋದ್ರೆ ಯಾಕೆ ಜವಾಬ್ದಾರು? ಯಾಕೆ ಬೇಜಾರ್ ಮಾಡ್ಕೋತೀರಾ? ನೀವೇ ಜವಾಬ್ದಾರಾಗಿ. ಅಯ್ಯೋ shut up. ಅದು ಮಾಯಾ ಬಿಟ್ಟು ದಿನ ಬೆಳಗ್ಗೆ ನಾರ್ತ್ ಅಮೆರಿಕದಿಂದ ಸೌತ್ ಅಮೆರಿಕ ಜಾಗಿಂಗ್ ಮಾಡಿ ಅಭ್ಯಾಸ. ಅದೇ ಅಭ್ಯಾಸದಲ್ಲಿ ಇಲ್ಲೂ ಏನೇ ಮಾಡ್ಬೇಕು ಅಂದ್ರು ಇವತ್ತಿಂದ ನಾವಿರ್ತೀವಿ, ನಮ್ಮನ್ ಕರೀರಿ. ನಿಮ್ಮನ್ ಜೊತೆಲಿ ಇಟ್ಕೊಂಡು ನಾವೆಲ್ಲಾನು ಮಾಡಕ್ಕಾಗತ್ತಾ? Shut up, shut up. 4 ಲಸಿ ತಗೊಂಬಾ. ಓಕೆ ಮೇಡಮ್. ಬೇಗ. ಇಲ್ಲ 3. ಊರ್ ಯಾಕೆ? ಯಾಕೆ ಅಂದ್ರೆ ನಾವು ಎಲ್ಲಾದ್ರಲ್ಲೂ ಯಾವಾಗ್ಲೂ 1 ಬೈಟು. What? ಬೇಡ ಬೇಡ, 4 ಇವತ್ತಿಂದ ನೋ 1 ಬೈಟು, ಎಲ್ಲ ಫುಲ್. ಇದು ಬೇಡ, ಗೊತ್ತಾಯ್ತಾ? ಇದೆಲ್ಲ ಬೇಡ. ಏನ್ರಿ ಇಷ್ಟಿಂದ ಕಾಣಿಸ್ಲೇ ಇಲ್ವಲ್ಲ? ವಿ ವರ್ ವೆರಿ ಬ್ಯುಸಿ. ಹೇಯ್, ಯಾರು ಈ ಫ್ರೂಟ್ಸ್? ಏಯ್ ಏಯ್, ಹಾಕ್ತಿ ನೋಡು. ಫ್ರೂಟ್ಸ್ ಅಲ್ಲ ಕಣೆ, ಅಮೆರಿಕನ್ ಫ್ರೂಟ್ಸ್. ನಮ್ಮ ವುಡ್ಬೀಸ್. ಇವ್ರ ತಂದೆ ಅಮೆರಿಕದಲ್ಲಿ ವೆರಿ ಬಿಗ್ ಶಾಟ್. 16 ಇಂಟರ್ನ್ಯಾಷನಲ್ ಕಂಪನೀಸ್ ಇವೆ. ಪರ್ ಡೇ ಟರ್ನ್ ಓವರ್ ಎಷ್ಟು ಗೊತ್ತಾ? $20,000 million. ಇವ್ರ ಫಾದರ್ ಹೆಸರು ಏನ್ ಗೊತ್ತಾ? ಐ ಮೀನ್ ನಮ್ ಫಾದರ್ ಇಲ್ಲ, ಬಸಕೋ ಬಿಸಕೋ ಡಾಯಿಂಗ್ ಟು ಜಮಾರ್. ಯು ನೋ ಒನ್ ಥಿಂಗ್, ಹಿ ಇಸ್ ಎ ವೆರಿ ವೆರಿ ಬಿಗ್ ಪ್ಲಾಂಟರ್. ಎಲ್ರು ಗೋಲ್ಡ್ ಪ್ಲೇಟ್ ಅಲ್ಲಿ ಸ್ಪೂನ್ ಅಲ್ಲಿ ಊಟ ಮಾಡಿದ್ರೆ ಇವ್ರ ತಂದೆ ಗೋಲ್ಡ್ ಚೇರ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರಂತೆ. ಗೋಲ್ಡ್ ಚೇರ? ನಮ್ ಮನೆಯಲ್ಲಿ ಕಿತ್ತೋದ ತಗಡು ಚೇರ್ಗೂ ಗತಿ ಇಲ್ಲ, ಗೋಲ್ಡ್ ಚೇರ? ನಾವು ನೋಡಿರೋದು ಬಳ್ಳಾರಿ, ಬೆಳಗಾಮು, ಮೈಸೂರು, ಬೆಂಗಳೂರು ಜೈಲ್ ಮಾತ್ರ. ಅಮೆರಿಕಾಗೆ ಯಾವಾಗ ಹೋಗಿದ್ವಪ್ಪ? ಕೇಳ್ತೀನಿ. ನನ್ ಮಕ್ಕಳು ಇನ್ನೆಷ್ಟು ರೀಲ್ ಬಿಡ್ತಾರೆ ನೋಡೋಣ. ಎಕ್ಸ್ಕ್ಯೂಸ್ ಮೀ. ಹಾಯ್ ಹಾಯ್. ನಿಮ್ಗೆ ಬ್ರದರ್ಸ್ ಯಾರಾದ್ರೂ ಇದಾರಾ? ಇಲ್ಲ, ಯಾಕೆ? ನಾವಿಬ್ರು ಮದ್ವೆ ಆಗೋಕೆ. ನಮ್ಮಪ್ಪ ನಾವು ಹುಟ್ಟದ ಮೇಲೆ ನೆಕ್ಸ್ಟ್ ಟ್ರೈ ಮಾಡ್ಲೇ ಇಲ್ಲ. ಟ್ರೈ ಮಾಡಕ್ಕೂ ಈಗ ಆಗಲ್ಲ, ನಮ್ಮಮ್ಮ ಪಾಪ ಸತ್ತೋಗಿದ್ದಾರೆ. ಹಾಗೊಂದ್ ವೇಳೆ ಬದುಕಿದ್ದು ಟ್ರೈ ಮಾಡಿದ್ರು ನಿಮಗೆ ಅವ್ರು ಸೂಟ್ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ತುಂಬಾ ಚಿಕ್ಕವರಾಗ್ಬಿಟ್ಟು. ನನ್ ಮಗನೇ, ಕರ್ದೇನು? ನನ್ ಮಗನಿಗೆ ಹೇಳ್ದೆ ದಿಸ್ ಇಸ್ ಟು ಮಚ್. ಹೌದೌದು. ಏನು ಪುಣ್ಯ ಮಾಡಿದ್ರು, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದೀವಿ ಕಣ. ನೀವು ಒಳಗಡೆ ಹಾಕಿ ಬಂದ್ರೆ ಅಯ್ಯ, ನಿಮ್ಮ ಮನೆ ಒಳಗೆ ಹೇಗ್ ಬರ್ಬೇಕು ಅಂತ ನಿಮ್ಮ ಹತ್ರ ನಾವು ಕಲಿಬೇಕಾ? ಕಿಟಕಿ ಬಾಗ್ಲು ಟಚ್ ಮಾಡದೆ ಒಳಗಡೆ ಬರೋ ಎಕ್ಸ್ಪರ್ಟ್ಸ್ ನಾವು. ನಮ್ಮನ್ನೇ ಹೇಗೆ ಅಂತ ಕೇಳ್ತೀನೋ ಬಚ್ಚ. ಯಾರಾದ್ರೂ ನೋಡ್ಬಿಟ್ರೆ? ಅಯ್ಯೋ, ನಮ್ಮನ್ನಲ್ಲ ಇವ್ರನ್ನ. ಒಳಗ್ ಬನ್ರಿ ಬನ್ರಿ ಒಳಗಡೆ. ಕುಸ್ಸ ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲಿಂದ ಕಿತ್ಕೊಂಡ್ ಬಂದ್ರು ಇದನ್ನೆಲ್ಲ? ನೀವ್ ಇಲ್ಲಿಗೆ ಹಾಕ್ ಬಂದ್ರಿ ಅಂತ? ಫ್ಲೈಟ್ ಅಲ್ಲಿ ಅಮೆರಿಕಾದಿಂದ ಈಗ ತಾನೇ ಇಳಿದು ಬರ್ತಾ ಇದ್ದೀವಿ. ನಾವು ಕುತ್ಕೊಂಡು ಊಟ ಮಾಡೋ ಗೋಲ್ಡ್ ಚೇರ್ ಇದೆಲ್ಲ, ಗೋಲ್ಡ್ ಚೇರು, ಅದು ಕೂಡ ಫ್ಲೈಟ್ ಅಲ್ಲೇ ಬರ್ತಾ ಇದೆ. ಅಪ್ಪ ಅಪ್ಪ, ನೋ, ಐ ಆಮ್ ವಸಾಕೋ ಬಿಸಾಕೋ. ಐ ಆಮ್ ಡೋಯಿಂಗ್ ಡೂಸ್ ಡಮ.
16 ಇಂಟರ್ನ್ಯಾಷನಲ್ ಕಂಪನಿಗಳನ್ನ ಮ್ಯಾನೇಜ್ ಮಾಡಿ ಟಯರ್ಡ್ ಆಗ್ಬಿಟ್ಟಿದೀವಿ. ಓ, ನಿಮಗೆಲ್ಲ ಗೊತ್ತಾಗ್ಬಿಟ್ಟಿದ್ಯಾ? ಗೊತ್ತಾಗ್ಲಿ ಬಿಡ. ಏನೀಗ? ಏನು ಏನೀಗನಾ? ನನ್ನ ಮಕ್ಕಳ ಎಲ್ರು ಬಟ್ಟೆ ಬದಲಾಯಿಸ್ತಾರೆ, ಚಪ್ಪಲಿ ಬದಲಾಯಿಸ್ತಾರೆ, ನೀವು ಅಪ್ಪದಿನೇ ಬದಲಾಯಿಸ್ತಿದಿರಲ್ಲ ಕಂತ್ರಿ ನನ್ನ ಮಕ್ಕಳ. ಯಾವನವನು ಡೈಂಡುಸ್ ಡಮಾರು. ನಮ್ಮ ಮಕ್ಕಳು ಇಬ್ರು ಪೆದ್ ಮುಂಡೆವು, ಏನು ಕೂಲ್ ಆಯ್ಕಲ್ಲ ಅನ್ಕೊಂಡಿದ್ವಿ. ಪರವಾಗಿಲ್ಲ, ಒಳ್ಳೆ ಜಾಗದಲ್ಲೇ ಕೂಟ ಜಡ್ದಿದ್ದೀರಾ. ಅದು ಯಾವ್ದು ಬರೀ 2 ಹಕ್ಕಿಗಳು ಬಹಳ ಮುದ್ದಾಗಿದ್ವಲ್ಲ. ಅಯ್ಯೋ, ಆಗ್ಲೇ ಅವ್ರ ಮೇಲೆ ಕಣ್ಣಾಕ್ಬಿಟ್ರ? ಇನ್ಮೇಲೆ ಹಾಕ್ಬೇಕು. ಅಯ್ಯೋ ಬೇಡ, ಅವ್ರು ಮರ್ಯಾದಸ್ತ್ರ ಮನೆ ಹೆಣ್ಮಕ್ಳು, ನಾವೇನ್ 3 ಬಿಟ್ಟೋರಾ? ಅಪ್ಪಂದ್ರು ನೀವು ಮಕ್ಕಳಿಗೆ ಬದುಕೋದು ಹೇಗೆ ಅಂತ ಹೇಳ್ಕೊಡೋದನ್ ಬಿಟ್ಟು ನಮ್ಮನ್ನ ಅರ್ಧ ಕೆಡಿಸ್ಬಿಟ್ರಿ. ಈಗ ತಾನು ಇಲ್ಲಿ ಸೆಟ್ಲ್ ಆಗಿ ಊಟಕ್ಕೊಂದು ದಾರಿ ಮಾಡ್ಕೋತಾ ಇದೀವಿ, ಇಲ್ಲೂ ಬಂದ್ಬಿಟ್ರಲ್ಲ ಅಲ್ಲಾಡ್ಸಕ್ಕೆ. ಓ, ಬದುಕೋದು ಹೇಗೆ ಅಂತ ನಾವು ನಿಮ್ಗೆ ಕಲಿಸ್ಕೊಟ್ಟಿಲ್ವಾ? ನೋಡಿದ್ಯಾನೋ ವರ್ಮ, ಡಬ್ಬದಲ್ಲಿ ಬಣ್ಣ ಇಟ್ಕೊಂಡು ಬಳಸಿದ್ ನನ್ ಮಕ್ಳು ಇವ್ರು ಇವತ್ತು ಅಮೇರಿಕಾದಿಂದ ಬಂದಿದೀವಿ ಅಂತ ಬುರಡೆ ಬಿಟ್ಕೊಂಡು ಇಲ್ಲಿ ಸೆಟ್ಲ್ ಆಗಿದಿರಲ್ಲ. ಇದೇನು ಸಾಧಾರಣವಾದ ವಿದ್ಯೆನಾ? ಈ ಓಲ್ಡ್ ಬಿಡೋದನ್ನೆಲ್ಲ ಕಲ್ತಿದ್ ಯಾರಿಂದ? ನಮ್ಮಿಂದ ಅಲ್ವಾ? ನೀನ್ ಮಾತಾಡ್ಬೇಡ ನೀನು. ನಮ್ಮ ಅಮ್ಮದಿರ್ ಸಾಯ್ತಿದ್ದ ಹಾಗೇನೆ ಅವ್ರ ದುಃಖ ನಾವು ಮರೆಯೋದಕ್ ಮುಂಚೆನೆ ನೀವಿಬ್ರು ಆಳ್ಗೊಂದೊಂದು ಹುಡುಗಿನ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿದ್ರಲ್ಲ. ಅಯ್ಯೋ ನನ್ ಮಕ್ಳ, ತೆರೀದು ನನ್ ಮಕ್ಳ. ಅಯ್ಯಯ್ಯೋ, ತಪ್ಪಾಗಿ ತಿಳ್ಕೊಂಡ್ಬಿಟ್ರು ನಮ್ಮನ್ನವರು, ತಪ್ಪಾಗಿ ತಿಳ್ಕೊಂಡ್ಬಿಟ್ರು. ಅಲ್ಲ ಮಕ್ಕಳ, ತಾಯಿನ ಕಳ್ಕೊಂಡು ತಬ್ಲಿ ಆಗಿದೆ ನಿಮ್ಗೆ. ಒಂದು ಆಶ್ರಯ ಸಿಗ್ಲಿ ಅನ್ನೋದಕ್ಕೋಸ್ಕರ ಆ ಹುಡುಗಿಯನ್ನ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡ್ವಿ ವಿನಃ ಇದ್ರಲ್ಲಿ ನಮ್ ಸ್ವಾರ್ಥ ಏನೋ ಇದೆ ಅಲ್ವೇನೋ? ಧರ್ಮ ದೇವರ ಹಾಣಿಗೂ ಇಲ್ಲ. ಹಾಗಿದ್ಮೇಲೆ ಆ ಹುಡುಗಿಯನ್ನ ನಿಮ್ ರೂಮಲ್ಲಿ ಮಲಗಿಸ್ಕೊಂಡಿದ್ರಿ? ಮೊದ್ಲು ನೀವು ಇಬ್ರು ಇಲ್ಲಿಂದ ಜಾಗ ಖಾಲಿ ಮಾಡಿ. ಏನಂದೆ? ಏನಂದ ಅವನು? ಜಾಗ ಖಾಲಿ ಮಾಡಿ ಅಂತ. ಯಾಕಂದ? ಇದೇನು ಅವ್ರ ಒಪ್ಪನ ಮನೆ? ನಾವು ನೀವೇ ಅವರಪ್ಪ, ಜೈಲೇ ನಿಮ್ಮ ಮನೆ. ಅಲ್ಲಿ ನಾವಿಬ್ರು ಕಟ್ ಪ್ಯಾಕೆಟ್, ಕಳ್ಬಟ್ಟಿ, ತುಂಡು ಬೀಡಿ, ಬೈಟೂಟಿ, ಫುಟ್ಪಾತ್, ಜೈಲು ಅಂತ ಅಲಿತಾ ಇದ್ರೆ ನನ್ ಮಕ್ಳ ಇಲ್ಲಿ ನಿಮ್ಮಿಬ್ಬರಿಗೂ ರಾಜವೈಭೋಗೋಣ. ಹೋದ್ರೆ 4 ಜನ ಒಟ್ಟಿಗೆ ಮನೆಯಿಂದ ಹೋಗೋಣ, ಇಲ್ಲಾಂದ್ರೆ 4 ಜನ ಇಲ್ಲೇ ಸೆಟ್ಲ್ ಆಗ್ಬಿಡೋಣ. ನೀವಿಬ್ರು ನಮ್ ಜೊತೆಲಿ ಇರೋದ? ಈಗ ನೀವಿಬ್ರು ಹೋಗ್ತಿರೋ ಇಲ್ವೋ? ನಾನಿ ಯಾಕೋ ಹಿಂಗ್ ಆಡ್ತಾನೆ ನಾನಿ? ಅಯ್ಯೋ ಪಾಪ, ಕಬ್ಬಣ ಕೊಡ. ಮುದುಕ, ಈ ಮನೆ ಮುದುಕ ಬರ್ತಾ ಇದ್ದಾನೆ ಅಂದೆ. ಬರ್ಲಿ ಬಿಡು, ಓಪನ್ ಮಾಡ್ತೀನಿ ಮ್ಯಾಟ್ರ್. ಅಯ್ಯೋ ಚಿಕ್ಕಪ್ಪ, ಏನಪ್ಪ? ಒಂದ್ ಚಿಕ್ಕ ಹೆಲ್ಪ್ ಮಾಡಪ್ಪ. ಏನದು? ಎಲ್ಲಾರು ಬಚ್ಚಿಟ್ಕೊಳಪ್ಪ. ಅಯ್ಯೋ, ಏನ್ ಮಾಡ್ತಿದ್ದಾರೋ? ಅಯ್ಯೋ, ಏಟ್ಗಿತ ಊಟಕ್ಕೆ ಅಂತ ಕರೆಯೋದು ಕೇಳಿಸ್ಕೊಂಡವ್ರಂಗೆ ಹಂಗೆ ಇದ್ರಲ್ಲ. ಇದೇನಿದು ಬಿಸಿಲಲ್ಲಿ ಕೋಟ್ ಹಾಕೊಂಡಿದ್ರ? ಕಸ್ತಾಕಿ ಉಣ್ಬೇಕಾರ ಅವೆಲ್ಲ ಇರಬಾರ್ದು. ಕಸ್ತಾಕಿ ಬನ್ನಿ ಬನ್ನಿ ಬಿರಿನಾ ಬನ್ನಿ.